ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫೇಸ್ಬುಕ್ಕಲ್ಲಿ ತುಂಬಾ ಖುಷಿ ಆಗ್ತಿದೆ. 5K ಫಾಲೋವರ್ಸ್ ಆಗಿದ್ದಾರೆ ಆಲ್ರೆಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯೂಟ್ಯೂಬಲ್ಲಿ 660 ಜನ ಫಾಲೋವರ್ಸ್ ಆಗಿದ್ದಾರೆ. ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಶುರುವಿನಲ್ಲಿನೇ ಇಲ್ಲಿ ಮನೇಲಿ ದೊಡ್ಡ ಗಂಡಾಂತರನೇ ನಡೀತಾ ಇದೆ. ಏನು ಅಂತಂದರೆ ಇಲ್ಲಿ ಮಹಾಶ್ವಿನಿ ಅಂದರೆ ಅಶ್ವಿನಿ ಸಿಗಾಕೊಂಡಿದ್ದಾಳೆ. ಇಲ್ಲಿ ಅಜ್ಜಿ ಕೂಡ ಬಂದು ಒಂದೇಟು ಬಾರಿಸಿದ್ದಾಳೆ. ಇಂಥ ಕೆಲಸ ಮಾಡ್ಬೋದೇನೆ ನೀನು ಮನಸ್ವಿನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಬಾರಿಸಿದ್ದಾಳೆ. ಭೂಮಿಗಂತೂ ತುಂಬಾ ಬೇಜಾರಾಗ್ತಿದೆ. ನಾನು ಏನು ಮಾಡಿದ್ದೀನಿ ಭೂಮಿ, ನನಗೋಸ್ಕರ ನೀನು ಯಾಕೆ ಈ ರೀತಿ ಎಲ್ಲ ಮಾಡಿದೆ ಅಂತೇಳಿ ಅವಳು ಕೂಡ ಬೇಜಾರು ಮಾಡ್ಕೊಂಡಿದ್ದಾಳೆ. ಇಲ್ಲಿ ಒಂದು ಕಡೆ ದೇವಿಯಾನಿ ಸಿಗಾಕ್ಸ್ಬಿಟ್ಟು ಅಜಿತ್ ಒಂದು ಕೆಲಸ ಮಾಡು, ಇವಳು ಮತ್ತು ಶ್ರವಣ್ಣ ಹಾಗೆಯೇ ಅವ್ರ ಮಗಳು ಅಂತ ಹೇಳ್ಕೊಂಡು ಬಂದಿರೋದು ಏನೋ ಅಂತ ನನಗೆ ಡೌಟ್ ಅನ್ನಿಸ್ತಾ ಇದೆ. ಅನಾಥಾಶ್ರಯದಿಂದ ನಮ್ಮ ವಿಷಯನೆಲ್ಲ ತಿಳ್ಕೊಂಡು ನಮ್ಮನೆಗೆ ಮಗಳಾಗಿ ಬಂದಿದ್ದಾಳೆ ಶ್ರವಣ್. ಒಂದು ಸರಿ ಇವಳ ಬಗ್ಗೆ ವಿಚಾರಿಸು ಅಂತೇಳಿ ಅಜಿತ್ನಿಗೆ ಹೇಳ್ತಾ ಇರ್ತಾಳೆ ಶ್ರವಣೆಲ್ಲ. ಹಾಗೆ ಇಲ್ಲಿ ಅಶ್ವಿನಿ ಇದ್ಕೊಂಡು ಇದೆಲ್ಲ ಒಂದು ವಿಧಿಯಾಟ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಭೂಮಿ ಮಾತ್ರ ತುಂಬ ಫೀಲಿಂಗಿಂದ ಇವಳು ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತಲೇ ಗೊತ್ತಾಗ್ತಾ ಇರಲ್ಲ. ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಇನ್ನು ಓಡಿಸ್ಕೊಂಡಿದ್ದಾದ್ಮೇಲೆ ಅಲ್ಲಿ ನಿಂತ್ಕೊಂಡಂಗೆ ಸುಮ್ಮನೆ ಅವಳು ಪಾಡಿ ಅವಳು ಹೊರಟು ಹೋಗ್ತಾಳೆ. ಇಲ್ಲಿ ಅಪ್ಪುನೂ ಹಾಗೇನೆ ಇವರು ಕೂಡ ನಿಂತ್ಕೊಂಡು ತುಂಬ ಫೀಲ್ ಮಾಡಿಕೊಂಡು ನಿಂತಿರ್ತಾರೆ. ಇನ್ನು ಇಲ್ಲಿ ಅಜಿತ್ ಬಂದ್ಬಿಟ್ಟು ನೀನು ಎಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಅಂತೇಳಿ ಕೇಳ್ತಾನೆ. ಎಲ್ಲರೂ ಮನೆಯವರೆಲ್ಲ ಕೆಳಗಡೆ ಬರ್ತಾರೆ. ಕೆಳಗಡೆ ಬಂದ ತಕ್ಷಣ ಅಲ್ಲ ನಿನಗೆ ಏನು ಅನ್ಸೋದಿಲ್ವಾ, ನಾಚಿಕೆ ಆಗೋದಿಲ್ವಾ, ಈ ರೀತಿ ಚೀಪ್ ಕೆಲಸ ಮಾಡಿದೆಯಲ್ಲ, ನಿನಗೇನು ಅನ್ಸೋದಿಲ್ವಾ, ಈ ಮನೆ ಮಗಳೇ ಅಲ್ಲ ನೀನು ಅಂತ ಹೇಳ್ಬಿಟ್ಟು ಅಜಿತ್ತು ಹೇಳ್ತಾ ಇರ್ತಾನೆ. ಹಾಗೆ ಹೇಳಿದ ತಕ್ಷಣ ಮಾನಸ್ವಿನಿ ಇದ್ಕೊಂಡು ನಾನು ಈ ಮನೆ ಮಗಳೇ, ಯಾಕೆ ಅಂತಂದರೆ ನೀವು ಯಾವಾಗಲೂ ನನ್ನ ಈ ಮನೆ ಮಗಳಲ್ಲ ಅಂತ ಹೇಳ್ತಾ ಇರ್ತೀರ, ಆದರೆ ಈ ಮನೆ ಮಗಳೇ, ನಾನು ಏನೋ ಒಂದು ಗ್ರಾಚಾರದಿಂದ ಈ ಕೆಲಸ ಆಗೋಗಿದ್ದಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇಲ್ಲಿ ಹೇಳಿದ ತಕ್ಷಣ ಇನ್ನು ಅಜಿತ್ ಇದ್ಕೊಂಡು ಈ ಕೆಲಸ ಈಗೆಲ್ಲ ಸುಮ್ಮನೆ ಇದ್ದರೆ ಆಗೋದಿಲ್ಲ, ಇನ್ನು ಶ್ರವಣ್ ಮಾಮ ಬರಲಿ, ಶ್ರವಣ್ ಮಾಮ ಬಂದ ತಕ್ಷಣ ಅವ್ರಿಗೂ ಕೂಡ ಈ ವಿಷಯನೆಲ್ಲ ಹೇಳಿ, ಯಾವಾಗಲೂ ಸಾಕ್ಷಿ ಕೇಳ್ತಾಯಿದ್ರು, ಹಾಗಾಗಿ ಈ ಸರಿ ಸಾಕ್ಷಿ ಕೂಡ ಸಿಕ್ಕಿದೆ, ಅವರು ಕೂಡ ಸಾಕ್ಷಿ ತೋರಿಸಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ರೆ ಅಲ್ಲಿ ಎಲ್ಲ ವಿಚಾರನೂ ಹೊರಗಡೆ ಬಂದೇ ಬರುತ್ತೆ. ಅಲ್ಲೇವರೆಗೂ ಇವಳ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬೇಡಿ. ಯಾಕೆ ಅಂತಂದರೆ ಇವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಬಂದಿರ್ತಾಳೆ ಮೇಲಿಂದ. ಈ ಮನೇಲಿ ಇರಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಬಂದ ತಕ್ಷಣ ಇಲ್ಲಿ ಅಶ್ವಿನಿ ಅಂತ ಎಲ್ಲರೂ ಕೂಕೊಂಡು ಬಂದ್ಬಿಟ್ಟು ತಡೆದಿರ್ತಾರೆ ಅವಳ. ತಿರ್ಗಿ ಇಲ್ಲಿ ಹಾಗಂದ ತಕ್ಷಣವೇ ತುಂಬ ಫೀಲಿಂಗ್ ಮಾಡಿಕೊಂಡು ಕೆಳಗಡೆ ಕೂತ್ಕೊಂಡ ತಕ್ಷಣ ಇಲ್ಲಿ ಸತ್ಯಣ್ಣಂಗೂ ಆಗ್ಲೇ ಅಜಿತ್ ಇವನಿಗೆ ಹೇಳ್ಬಿಡ್ತಾನೆ. ಅಜಿತ್ ಏನಂತ ಹೇಳ್ತಾನೆ ಅಂತಂದರೆ ನಚ್ಚಿಗೆ, ಇವಳು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗೋಕ್ಕೆ ಬಿಡಬೇಡಿ, ಯಾಕೆಂದರೆ ಮಾಮ ನಾಳೆ ಬರ್ತಾನೆ, ಮಾವ ಬಂದ ತಕ್ಷಣ ಇವಳು ಬಂಡವಾಳನೆಲ್ಲ ಬಯಲು ಮಾಡೋಣ ಅಂತ ಹೇಳ್ಬಿಟ್ಟು ಅಜಿತ್ ಹೇಳಿ ಹೋಗ್ತಾನೆ. ಇಲ್ಲಿ ಒಂದು ಕಡೆ ದೇವಿಯಾನಿ ರೂಮಿಗೆ ಬಂದು ಸೇರ್ಕೋತಾಳೆ. ಅಂಜು ಇದ್ಕೊಂಡು ಅಮ್ಮ ಇದೆಲ್ಲ ಯಾಕಮ್ಮ ಈ ರೀತಿ ಮಾಡಿದೆ ನೀನು, ಅವಳು ಯಾಕಮ್ಮ ಸಿಗಾಕ್ಸ್ತಿದ್ಯಾ, ಅವಳು ನೀನೇ ಕರ್ಕೊಂಡು ಬಂದು ಅವಳಿಗೆ ನೀನೇ ಹೆಲ್ಪ್ ಮಾಡಿ ಇಷ್ಟು ದಿನ, ಆದರೆ ನೀನೇ ಸಿಗಾಕ್ತಿದ್ದೀಯ ಅಂದರೆ ಯಾಕಮ್ಮ ಈ ರೀತಿ ಮಾಡ್ತಾ ಇದೆಯಾ ಅಶ್ವಿನಿಗೆ, ಅವಳು ನಿನ್ನ ಮಾತು ಕೇಳ್ತಿಳಲ್ಲ ಮಾಮ್, ಯಾಕೆ ಮಾಮ್ ಅಂತ ಅಂದಾಗ ಅವಳು ನನ್ನ ಮಾತು ಕೇಳ್ತಿರೋದಲ್ಲ, ನಿನಗೆ ನಾನು ಅಜಿತನ ಮದುವೆ ಮಾಡ್ತೀನಿ ಅಂತೇಳಿ ನಂಬಿಸಿ ಏನೇನೋ ಪ್ಲಾನ್ ಮಾಡಿ ಅವಳು ನನಗೇನೆ ಉಲ್ಟಾ ಹೊಡಿತಾ ಇದ್ದಾಳೆ, ಹಾಗಾಗಿ ಅವಳ ಹೇಗಾದರೂ ಮಾಡಿ ಸಿಗಾಕ್ಸ್ಬೇಕು ಅಂತ ನಾನೇ ಸಿಗಾಕ್ಸಿದ್ದು ಅಂತ ದೇವಿಯಾನಿ ಹೇಳ್ತಾಳೆ. ಮಾಮ್ ಏನು ಹೇಳ್ತಾ ಇದ್ದೀರೋ ಮಾಮ್ ಅಂದಾಗ, ಹೌದು ಅಪ್ಪು ನಾನೇನೇ ಸಿಗಾಕ್ಸಿದ್ದಿ ಅವಳು ಅಂಜು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಮಾಮ್ ಅವಳು ನಿನ್ನ ಕೆಲಸ ಮಾಡ್ತಾ ಇದ್ಲಲ್ವಾ, ನೀನೇ ಕರ್ಕೊಂಡು ಬಂದಿದ್ದೀಯಲ್ವ ಅವಳ, ಆದರೆ ಈ ರೀತಿ ಯಾಕೆ ಮಾಮ್ ಮಾಡಿದೆ ಅಂತಂದಾಗ, ನೋಡು ಇಷ್ಟು ವರ್ಷ ನಾನು ಏನು ಬೇಕಾದರೂ ಮಾಡಿದ್ದೀನಿ ನಿನಗೋಸ್ಕರ, ಆದರೆ ಅವಳು ಏನಾದರೂ ಮಾನಸ್ವಿನಿ ಅಂತ ಈ ಮನೇಲಿ ಉಳ್ಕೊಂಡ್ರೆ ಶ್ರವಣ್ ಏನು ಮಾಡ್ತಾನೆ ಗೊತ್ತಾ, ಅರ್ಧ ಆಸ್ತಿನ ಅವಳ ಹೆಸರಿಗೆ ಮಾಡಿಸ್ತಾನೆ, ಆಗ ಅವಳು ಆಸ್ತಿನ ತಗೊಂಡು ಮಹಾರಾಣಿ ಥರ ಈ ಮನೆಯಲ್ಲಿ ಸೇರ್ಕೊಬಿಡ್ತಾಳೆ. ನಿನ್ನ ಅಜಿತನಿಗೆ ನಾನು ಮದುವೆ ಮಾಡಿದಾಗ ನಿನಗೆ ಏನೇ ಸಿಗುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ, ನಾನು ಈ ಆಸ್ತಿಗೋಸ್ಕರ ಎಷ್ಟು ಪಟ್ಟು ಕೆಲಸ ಅಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು, ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತೀನಿ ಆಸ್ತಿಗೋಸ್ಕರ ಅಂತ ಹೇಳ್ಬಿಟ್ಟು ದೇವಿಯಾನಿ ಹೇಳ್ತಾಳೆ. ಆದರೆ ಮಾಮ್ ಇದೆಲ್ಲ ಸರಿ, ಅವಳೇನಾದ್ರೂ ನೀನೇ ಕರ್ಕೊಂಡು ಬಂದಿದ್ದೆ ಅಂತ ಹೇಳ್ಬಿಟ್ಟು ಮನೆಯವ್ರ ಎದುರಿಗೆ ಏನಾದರೂ ಹೇಳಿದರೆ ಏನು ಮಾಮ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ಹೇಳಿದಾಗ ದೇವಿಯಾನಿ ತುಂಬ ಎದುರುಕೊಂಡು ಸೆರಗು ತೊಗೊಂಡು ಸೆಕೆಂಡ್ ಇಯರ್ ಬಂದಿರೋತವಳಿಗೆ ಹೊತ್ಕೋತಾ ಇರ್ತಾಳೆ. ಇಲ್ಲಿ ಒಂದು ಕಡೆಯಿಂದ ಇವಳ ಕಾವಲು ಕಾಯ್ತಾ ಇರ್ತಾರೆ ನಚ್ಚಿನು, ಮನೆಯವರೆಲ್ಲ ಸೇರಿ ಹೊರಟೋಗ್ಬಿಡ್ತಾಳೆ ಅಂತೇಳಿ. ಇಲ್ಲಿ ಭೂಮಿಗೆ ಬಂದುಬಿಟ್ಟು ಅಜಿತು ಮಾತ್ರೆ ಕೊಡ್ತಾನೆ. ತಗೋ ಭೂಮಿ ನೋಯ್ತಾ ಇದೆಯಾ ತುಂಬ ಅಂತ ಹೇಳ್ಬಿಟ್ಟು ಮಾತ್ರೆ ಕೊಡ್ತಾನೆ. ಅವಳು ಇಲ್ಲ ಸಾಹೇಬ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ ಸಾಹೇಬ್ರೆ ನನ್ನ ಮೇಲೆ
ಯಾಕೆ ಸಾಹೇಬ್ರೆ ಅವಳಿಗೆ ದ್ವೇಷ ಅಂತ ಕೇಳಿದಾಗ, ನೋಡು ಭೂಮಿ, ನಿನ್ನ ಆಲ್ರೆಡಿ ಸಮುದ್ರದಲ್ಲಿ ತಳ್ಳಿದ್ದು ಅತ್ತೇನೆ ಅಂತ ಗೊತ್ತು ನನಗೆ, ಆದರೆ ಇದನ್ನೆಲ್ಲ ಮಾಡ್ತಿರೋದು ಅತ್ತೇನೆ ಅಂತ ಅನ್ನಿಸ್ತಿದೆ. ಈ ಅಶ್ವಿನಿನ ಬಂದಿರೋದು ಕೂಡ ಅತ್ತೆ ಅಂತಲೇ ನನಗೆ ಡೌಟ್ ಇದೆ ಅಶ್ವಿನಿ ಅಂದಾಗ, ಅಲ್ಲ ರೀ ಅವರೇ ಕರ್ಕೊಂಡು ಬಂದು ಸಾಹೇಬ್ರೆ ಅವರೇನೆ ಯಾಕೆ ಅಶ್ವಿನಿನ ಸಿಗಾಕಿಸ್ತಾರೆ ಹೇಳಿ ಅಂತ ಅಂದಾಗ, ಅದು ಕೂಡ ಪಾಯಿಂಟೇನೆ. ಆದರೆ ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ಮಾವ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವರು ಮಾವ ಯಾವಾಗಲೂ ಸಾಕ್ಷಿ ಕೇಳ್ತಾ ಇದ್ರು, ಈ ಸರಿ ಸಾಕ್ಷಿ ಕೂಡ ರೆಡಿಯಾಗಿದೆ. ಅವಳೇನಾದರೂ ಸಿಗಾಕೊಂಡು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾಳೆ. ಅವಳ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅವಳ ಪೊಲೀಸ್ ಭಾಷೆಯಲ್ಲಿ ಏನಾದರೂ ಬಾಯಿ ಬಿಡಿಸಿದ್ದೀವಿ ಅಂತಂದರೆ ಅವಳು ಪ್ರತಿಯೊಂದು ನಿಜನೂ ಕಕ್ಕಬೇಕಾಗುತ್ತೆ ಭೂಮಿ. ಅದನ್ನು ಕಕ್ಕಿಸ್ತೀನಿ. ನನಗಂತೂ ತುಂಬಾ ಡೌಟ್ ಇದೆ, ಅವಳು ಎಷ್ಟು ಕ್ರಿಮಿನಲ್ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಭೂಮಿ ಇದ್ಕೊಂಡು, ಆದರೆ ಸಾಹೇಬ್ರೆ ನನಗೆ ಡೌಟು, ಯಾಕೆ ಅಂತಂದರೆ ದೇವ್ಯಾನಿ ಅಮ್ಮ ಇವಳ ಕರ್ಕೊಂಡು ಬಂದಿದ್ದಾಳ ಅಂತ ನನಗೆ ತುಂಬಾ ಡೌಟ್ ಆಗ್ತಿದೆ. ಆದರೆ ಕರ್ಕೊಂಡು ಬಂದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆ ಅಂದರೆ ಕರ್ಕೊಂಡು ಬಂದಿದ್ರೆ ಅವ್ರು ಸಿಗಾಕಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆದರೂ ಭೂಮಿ, ಇದು ವಿಷಯದಲ್ಲಿ ನನಗೆ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆದರೆ ಅವಳು ಮಾತ್ರ ಪಕ್ಕ ನಮ್ಮ ಶ್ರವಣ್ ಮಾವನ ಮಗಳೇ ಅಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ. ಹಾಗೆ ಹೇಳಿದ ತಕ್ಷಣ ಭೂಮಿ ಇದ್ಕೊಂಡು, ಹೌದು ಕಣ್ರಿ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಯಾಕೆಂದರೆ ನಾವು ಅವತ್ತಿನಿಂದನೂ ಅವಳ ಮೇಲೆ ಒಂದು ಕಣ್ಣಿಟ್ಟೇ ಇಟ್ಟಿದ್ದೀವಿ, ಯಾವಾಗಲೂ ಕೂಡ ಏನಾದರೂ ಒಂದು ತೊಂದರೆ ಮಾಡಿ ಸಿಗಾಕೊಂತಾಳೆ ಇದ್ದಾಳೆ ನಮ್ಮ ಕಣ್ಣಿಗೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಅಜಿತ್ ಇದ್ಕೊಂಡು, ಯೋಚನೆ ಮಾಡಬೇಡ ಭೂಮಿ, ನಿನಗೆ ಯಾರು ತೊಂದರೆ ಕೊಟ್ಟಿದ್ರು ಅವ್ರನ್ನ ನಾನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಧೈರ್ಯ ಹೇಳಿ ನೀನು ಮಲ್ಕೋ ಅಂತೇಳಿ ಮಲಗಿಸ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಅಶ್ವಿನಿ ಕೂತಿರ್ಬೇಕಾದ್ರೆ ನಚ್ಚಿ ಇದ್ಕೊಂಡು, ಹೇಯ್ ನೀನು ಯಾಕೆ ಈ ಮನೆಗೆ ಬಂದಿದ್ಯಾ, ಮಾಮ್ ನನಗೆ ಫೋನ್ ಮಾಡಿ ಈ ಥರ ಶ್ರವಣ್ ಮಾವನ ಮಗಳು ಸಿಕ್ಕಿದ್ದಾಳೆ ಅಂತಂದಾಗ ತುಂಬಾ ಖುಷಿಪಟ್ಟಿದ್ದೆ ನಾನು, ಆದರೆ ಇಷ್ಟು ಕ್ರಿಮಿನಲ್ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅಂದಾಗ ಇವಳು ಇದ್ಕೊಂಡು, ಅಲ್ಲ ನಚ್ಚಿ ಇವಾಗ ಬಂದ್ಬಿಟ್ಟು ಅನುಮಾನ ಪಡ್ತಾ ಇದೆಯಾ, ನಾವು ಅವಳು ಬಂದಳಿದೇನೋ ಅವಳ ಮೇಲೆ ಅನುಮಾನ ಪಡ್ತಲೇ ಇದ್ದೀವಿ ಅಂತೇಳಿ ಸತ್ಯನ ಹೇಳ್ತಾ ಇರ್ತಾರೆ. ಫಸ್ಟ್ ಯಾರಂತ ಬೊಗಳ್ತೀಯೋ ಇಲ್ವ ನೀನು ಅಂತ ನಚ್ಚಿ ಗದ್ರಕೋತಾನೆ. ತುಂಬಾ ಕೋಪ ಬಂದ್ಬಿಟ್ಟಿರುತ್ತೆ ಅವನಿಗೆ. ನೀನು ಯಾರಂತ ಹೇಳ್ತೀಯೋ ಇಲ್ವಾ ಅಂತಂದಾಗ ಅಶ್ವಿನಿ ಎದ್ಬಿಟ್ಟು ಅಲ್ಲಿ ಚಾಕ ಇರುತ್ತೆ, ಚಾಕನ ತೊಗೊಂಡು ಬಂದು ಚುಚ್ಚರ ಥರ ಬರ್ತಾಳೆ ಎಲ್ಲರಿಗೂ ಕೂಡ. ನಚ್ಚಿ ಇದ್ಕೊಂಡು ಹಿಂದೆ ಹೋಗ್ತಾನೆ. ಸತ್ಯಣ್ಣ ಬಂದು ಅಡ್ಡ ನಿಂತ್ಕೋತಾನೆ ನಚ್ಚಿಗೆ, ಎಲ್ಲಿ ಚುಚ್ಚಿಬಿಡ್ತಾಳೋ ಅಂತ ಹೇಳಿಬಿಟ್ಟು. ಹಾಗೆಯೇ ಅವ್ರನ್ನೆಲ್ಲ ಚುಚ್ಚಕ್ಕೆ ಹೋಗ್ದಂಗೆ ಅವಳು ಗಂಟ್ಲಿಗೆ ಕತ್ತಿನ ಹಿಡ್ಕೋತಾಳೆ. ನನ್ನ ಏನಾದರೂ ಇದೇ ರೀತಿ ಪ್ರಶ್ನೆ ಮಾಡಿದಿರಂದರೆ ನಾನು ಖಂಡಿತವಾಗ್ಲೂ ಚಾಕುಯಿಂದ ಚುಚ್ಕೊಂಡು ಸತ್ತೋಗ್ಬಿಡ್ತೀನಿ ಅಂತ ಅವ್ರ ಮುಂದೆ ಎದುರಿಸ್ತಾಳೆ. ಹಾಗೆ ಎದುರಿಸಿದಾಗ ಇಲ್ಲಿ ಸಂಗೀತ ಅವ್ರು ಇದ್ಕೊಂಡು, ನೋಡಮ್ಮ ಅಶ್ವಿನಿ ಈ ರೀತಿಯೆಲ್ಲ ಮಾಡಬಾರ್ದು, ನಾನು ಇವರಿಗೆಲ್ಲ ಹೇಳ್ತೀನಿ ನಿನಗೇನು ಬೈಬಾರ್ದು ಅಂತೇಳಿ ಆ ಚಾಕು ಕೊಡಮ್ಮ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ ಹೋಗಿ. ಆವಾಗ ಅಲ್ಲಿ ಅಶ್ವಿನಿ ಚಾಕುನ ವಾಪಸ್ ಕೊಡ್ತಾಳೆ. ವಾಪಸ್ ಕೊಟ್ಟ ತಕ್ಷಣವೇ ನಾನು ಬಾತ್ರೂಮಿಗೆ ಹೋಗಿ ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ನಚ್ಚಿ ಇದ್ಕೊಂಡು, ನೀನು ಎಲ್ಲಿ ಹೋಗಂಗಿಲ್ಲ ಇಲ್ಲೇ ಕುತ್ಕೋಬೇಕು ಅಂತ ಸತ್ಯಣ್ಣ ನಚ್ಚಿ ಇಬ್ಬರು ಕೂಡ ಬೈತಾರೆ. ಬೈದ ತಕ್ಷಣ ನಾನು ನಮ್ಮ ಅಪ್ಪನ ಮನೇಲಿ ನೀವು ಹೇಳ್ದಂಗೆ ಕೇಳಬೇಕಾ, ನಾನು ಬಾತ್ರೂಮಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನೀವು ಕೂಡ ನನ್ನ ಕಾವಲಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇಲ್ಲಿ ಅಪ್ಪು ಇದ್ಕೊಂಡು, ಯಾಕೆ ಅವ್ರಿಗೆ ಅಷ್ಟೊಂದು ನಿಮಿಷ ಕೊಡ್ತಾ ಇದ್ದೀರಾ, ಬಿಡ್ರಿ ಹೋಗ್ಲಿ ಬಾತ್ರೂಮಿಗಂತೆ ಅಂತ ಹೇಳ್ಬಿಟ್ಟು ಅಪ್ಪು ಹೇಳ್ತಾ ಇರ್ತಾಳೆ. ಹಾಗೆ ಹೇಳಿದ ತಕ್ಷಣ ಅವಳು ಸರಿ ಆಯಿತು ಅಂತ ಹೇಳಿಬಿಟ್ಟು ಸಂಗೀತ ಅವ್ರು ಇದ್ಕೊಂಡೆ, ಸುಮ್ಮನಿರಿಯೋ ಅವಳು ಟಾಯ್ಲೆಟ್ಗೆ ಹೋಗ್ತಿದ್ದಾಳೆ ಕಣೋ, ಯಾಕೆ ಅವಳ ತಡಿತೀರಾ ಅಂತೇಳಿ ಸಂಗೀತ ಕೂಡ ಅಷ್ಟೇ, ಏನು ಮಾತಾಡಬೇಡ್ರಿ ಅಂತ ಹೇಳಿದ್ದೀನಿ ತಾನೆ, ಏನು ಮಾತಾಡೋಕ್ಕೆ ಹೋಗ್ಬೇಡಿ ಅಂತ ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಸರಿ ಆಯಿತು ಅಂತ ಅವಳು ಟಾಯ್ಲೆಟ್ಗೆ ಹೋಗ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ನವರಾತ್ರಿಯ ಮೊದಲನೇ ದಿನ ಆಗಿರುತ್ತೆ ಅವತ್ತು. ಅವಳು ಕೂಡ ವೈಟ್ ಸೀರೆನ ಉಟ್ಕೊಂಡು ಅಜಿತ್ ಅವಳ ಪಾಪ ರೂಮಿಂದ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದ ತಕ್ಷಣ ಶ್ರವಣ್ ಕೂಡ ಇನ್ನು ಬೆಳಗ್ಗೆ ಬಂದ ತಕ್ಷಣ ಭೂವಿ ಕಾಲನ್ನ ನೋಡಿ ತುಂಬಾ ಶಾಕ್ ಆಗಿಬಿಡುತ್ತೆ. ಎರಡು ಕಾಲು ತುಂಬಾ ಹೇಟ್ ಆಗಿರುತ್ತೆ. ಕಳ್ಳ ಸಂಬಂಧ ಅಂದರೆ ಅದೇನೇನೆ. ಅವಳ ನೋಡಿದ ತಕ್ಷಣ ತುಂಬ ಕಣ್ಣೀರು ಭಾಷ್ಮನೆ ತುಂಬಿಕೊಂಡಿರ್ತಾನೆ. ಮಾವ ಯಾವಾಗಲೂ ಕೂಡ ನೀವು ಸಾಕ್ಷಿ ಇಲ್ಲ, ನನ್ನ ಮಗಳು ತಪ್ಪು ಮಾಡಿದ್ದಾಳೆ ಅಂತಂದರೆ ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇದ್ರಿ, ಆದರೆ ಈ ಸರಿ ಸಾಕ್ಷಿ ಸಮೇತ ನಾವು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಏಕೆ ಅಂತಂದರೆ ಇವಳು ಭೂಮಿ ಕಾಲಿಗೆ ಚೂರುಗಳನ್ನ ಹಾಕಿ ಗಾಯ ಮಾಡಿದ್ದಾಳೆ ಮಾವ, ನಮಗೆ ತುಂಬ ಬೇಜಾರಾಗ್ತಿದೆ, ನಿಮ್ಮ ಮಗಳು ಈ ರೀತಿ ಮಾಡೋಕ್ಕೆ ಸಾಧ್ಯನಾ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಮಾವ ಅಂತೇಳಿ ಅಜಿತ್ ಹೇಳ್ತಾ ಇರ್ತಾನೆ. ಶ್ರವಣ್ ಇದ್ಕೊಂಡು ತುಂಬಾ ಬೇಜಾರು ಮಾಡಿಕೊಂಡು ಇವಳು ಈ ರೀತಿ ಕೆಟ್ಟ ಕೆಲಸ ಮಾಡಿದಾಳಲ್ಲ ಅಂತಂದಾಗ ಆಗ ಅಜಿತ್ ಏನು ಮಾಡ್ತಾನೆ, ಅತ್ತೆ ಕೊಡಿ ಅತ್ತೆ ಫೋನ್ ಅಂತ ಫೋನ್ ಇಸ್ಕೊಂಡು ಆ ಫೋನಲ್ಲಿರೋ ಸಾಕ್ಷಿನ ಇಲ್ಲಿ ಶ್ರವಣ್ ಅವ್ರಿಗೆ ತೋರಿಸ್ತಾರೆ. ತೋರಿಸಿದ ತಕ್ಷಣವೇ ಶ್ರವಣ್ ಆ ಮೊಬೈಲಿರೋ ವಿಡಿಯೋಗಳೆಲ್ಲ ನೋಡಿ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕೆಂದರೆ ಅದು ಮಾನಸ್ವಿನಿನೇ ಗಾಜ್ನ ಚೂರ್ನ ಹಾಕಿರೋದು ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಅದನ್ನು ನೋಡಿದ ತಕ್ಷಣವೇ ತುಂಬಾ ಶ್ರವಣ್ಗೆ ಬೇಜಾರಾಗಿಬಿಟ್ಟು ತುಂಬಾ ಕೋಪ ಬಂದಿರುತ್ತೆ. ಏನು ಮಾಡಬೇಕನ್ನೋದೇ ಗೊತ್ತಾಗ್ತಾ ಇರಲ್ಲ. ಇನ್ನು ಬಂದ ತಕ್ಷಣವೇ ಏನು ಮಾಡ್ತಾನೆ ಮುಂದಿನ ಸಂಚಿಕೆಯಲ್ಲಿ, ಇಲ್ಲ ಅಂತಂದರೆ ನನ್ನ ಮಗಳು ಅಂತ ಒಪ್ಕೊಳ್ಳೋದೇ ಇಲ್ವೋ, ಹೊರಗಡೆ ಹಾಕ್ತಾನ, ಇಲ್ಲಾಂದ್ರೆ ಅಜಿತ್ ಏನಾದರೂ ಪೊಲೀಸ್ನವ್ರನ್ನ ಕರೆಸ್ಬಿಟ್ಟು ಪೊಲೀಸ್ನವ್ರಿಗೆ ಇಟ್ಕೊಟ್ಟು ಪೊಲೀಸ್ ಭಾಷೆಯಲ್ಲಿ ಅವಳ ಸತ್ಯನ ಏನಾದರೂ ಹೊರಗಡೆ ಹಾಕೋ ಪ್ರಯತ್ನ ಮಾಡ್ತಾರ. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗುತ್ತೆ. ಅಲ್ಲೇವರೆಗೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ಥ್ಯಾಂಕ್ ಯು.